ಉಪಾಯ ಏನು ಹೇಳ್ತಿದ್ದಾರೆ? ಒಂದು ಕಡೆಗೆ ಮೊದಲು ಹೇಳಿದ್ರು, ದುಃಖ ಯಾರಿಗೆ ಅನುಭವಕ್ಕೆ ಬಂದಿದೆ ಅವನಿಗೆ ಸುಖ ಬೇಕಾಗಿದೆ. अब जो सुख चाहिए वो सुख कैसा होना चाहिए? सबसे पहला प्रश्न ये है, क्योंकि सुख कौन नहीं जानता? ಸುಖ ನಮ್ಮೆಲ್ಲರಿಗೂ ಗೊತ್ತಿದೆ ತಾನೆ. ಸುಖ ಸಂಸಾರದಲ್ಲಿ ಎಲ್ಲರಿಗೂ ಗೊತ್ತಿದೆ. ತೋ ಬಂದು ಹೇಳ್ಬೋದು, ಅವನು ಸುಖ ನನ್ನ ಹತ್ರ ಆಲ್ರೆಡಿ ಇದೆ. ದೊಡ್ಡ ಬಂಗ್ಲೋ ಇದೆ, ಅಲ್ಲಿ 5 ರೂಮ್ಗಳಿದೆ, 5 ರೂಮಲ್ಲಿ AC ಇದೆ. ಫೋನ್ ಮಾಡಿದ ತಕ್ಷಣ ಏನು ಬೇಕೋ ಅದು ಅಲ್ಲೇ ಬರುತ್ತೆ. ಕೆಳಗಡೆ ಕಾಲಿಡೋ ಅವಶ್ಯಕತೆನೂ ಇಲ್ಲ. ಅಲ್ಲ, ಸುಖ ಅಂತೂ ಮೊದಲೇ ಇದೆ ನನ್ನ ಹತ್ರ. ಸುಖ ಮಾನೆ ಸತ್ ಸುಖ. ಇದಕ್ಕೆ ಸತ್ ಸುಖ ಅನ್ಲಿಲ್ಲ. ಸತ್ ಸುಖ ಕ್ಯೂನಿ ಕಹ? ಯಾಕಂದ್ರೆ ಈ ಸುಖದಲ್ಲಿ ಅಡೆಚಣೆಗಳು ತುಂಬಾ ಇದೆ, ಸತತವಾಗಿ ಇರೋದಿಲ್ಲ, ಬೇರೆಯವ್ರ ಮೇಲೆ ಆಶ್ರಿತ ಇದೆ. AC ಗೆ ಕರೆಂಟ್ ಬೇಕು, ಕರೆಂಟ್ ಇಲ್ಲ ಅಂದ್ರೆ, ನೌಕರಿ ಸರ್ವೆಂಟ್ಗಳಿಲ್ಲ ಅಂದ್ರೆ, ಪರಾವಲಂಬನೆ ತುಂಬಾ ಇದೆಯಲ್ಲ. ಮತ್ತಿಷ್ಟೆಲ್ಲ ಆದ್ರೂ ಮೂಡೇ ಸರಿ ಇಲ್ಲ ಅಂದ್ರೆ ಬೋಲು, ಎಲ್ಲ ಇದೆ. ದೊಡ್ಡ ಮದುವೆ ಮಂಟಪ ಇದೆ, ಮತ್ತೆ ಹೋಗಿ ಕೂತಿದ್ದಾನೆ, ಆದ್ರೆ ಇವಂದೇ ಮೂಡ್ ಸರಿ ಇಲ್ಲ. ಕ್ಯಾ ಹೋಗ ಹೇಳ್ತಾರೆ, ಸುಖ ಕಿಸ್ಕೋ ಗೆತ್ತೆ? ಈ ಪ್ರಪಂಚದಲ್ಲಿ ಏನು ಹ್ಯಾಪಿನೆಸ್ ಅಂತ ಓಡಾಡ್ತಾ ಇದೆಯಲ್ಲ, ಹ್ಯಾಪಿನೆಸ್ ಅಲ್ಲಿ ಏನೂ ಇಟ್ಟಿಲ್ಲ. ಈಗ ಒಂದು ಯಾವುದೋ ವಸ್ತು ಸಿಕ್ತು, ನನಗೆ ಹ್ಯಾಪಿನೆಸ್ ಸಿಕ್ತು, ಆಮೇಲೆ ಯಾರೋ ಕಿತ್ಕೊಂಡು ಹೋದ್ರು, ಈಗೇನಾಯ್ತು? ದುಃಖ ಆಯಿತು. ತಟ್ಟೆಯಲ್ಲಿ ಜಿಲೇಬಿ ಬಂದಿತ್ತು, ಮತ್ತು ಆ ಕಡೆಯಿಂದ ಹಸು ಬಂದು ಕಿತ್ಕೊಂಡು ಹೋಯ್ತು. तो सुख मिला ही था कि चला गया? तो सत सुख ಅನ್ನೋದಿಲ್ಲ ಇದಕ್ಕೆ. सत सुख ಯಾವುದಕ್ಕಂತಾರೆ? सत सुख माने जो सतत होता है वो सत सुख. ಬಾಹ್ಯ ಪರಿಸ್ಥಿತಿ ಹೇಗೆ ಇದ್ರೂ, ಕೋಪ ಬರ್ತಾ ಇದೆಯೋ, ತಾಪ ಬರ್ತಾ ಇದೆಯೋ, ಹೊರಗಡೆ ಅನುಕೂಲ ಇದೆಯೋ, ಪ್ರತಿಕೂಲತೆ ಇದೆಯೋ, ಅಂತರಂಗ ಸುಖ ಅಂತೂ ಸತತ ಇದೆ, ಅದಕ್ಕೆ ಸತ್ ಸುಖ ಅಂತಾರೆ. ನರಕದಲ್ಲಿದ್ದಾನೋ ಸ್ವರ್ಗದಲ್ಲಿದ್ದಾನೋ, ಸುಖ ಸತತ ಇದೆ. ಸತತ ಸುಖಕ್ಕೆ ಸತ್ ಸುಖ ಅಂತ ಕರೀತಾರೆ. ಜಿನವಾಣಿಯಲ್ಲಿ ಎಲ್ಲೆಲ್ಲಿ ಸುಖದ ಪ್ರಾಪ್ತಿಯ ವಿಷಯ ಇದೆ ಅಲ್ಲೆಲ್ಲ ಏನ್ ತಿಳಿಯೋದು? ಸತ್ ಸುಖ. ಸತ್ ಸುಖ ಅಂದ್ರೆ ಸತತ ಸುಖ. ಇಲ್ಲ ಅಂದ್ರೆ ಸಮಸ್ಯೆ ಆಗ್ಬಿಡುತ್ತೆ. ಈ ಒಂದು ವಿಷಯ ತಿಳಿದೇ ಇರೋದ್ರಿಂದಾನೇ ಧರ್ಮದಲ್ಲಿ ಯಾವ್ಯಾವ ಪ್ರಕಾರದ ಕುರೀತಿ ಕುಸಂಗತಿಗಳು ಬಂದ್ಬಿಟ್ಟಿದೆ. ಏನ್ ತಿಳಿದೇ ಇದ್ದಿದ್ದರಿಂದ ಆಚಾರ್ಯರು ಸುಖ ಅಂತ ಹೇಳಿದ್ರು, ಇವನಿಗೆ ಸತ್ ಸುಖ ಅಂತ ಗೊತ್ತಾಗ್ಲಿಲ್ಲ. ಇವನು ಸುಖ ಅಂದ್ರೆ ಏನ್ ತಿಳ್ಕೊಂಡ್ಬಿಟ್ಟ? व्यापार वृद्धि, अच्छा जॉब मिल जाए, निरोगी काया, बोलो आयस 1-2 ವರ್ಷ ಜಾಸ್ತಿ ಆಗಲಿ, ಕ್ಯಾ ಶರೀರಿಗೆ ವಯಸ್ಸಾಗಬಾರ್ದು. ಇದಕ್ಕೇನನ್ಬಿಟ್ಟ ಇವನು? ಸುಖ. ಇವನು ಪೂಜೆ ಮಾಡಲಿ, ಧರ್ಮದ ಯಾವ ಕಾರ್ಯ ಮಾಡಲಿ, ಇವನು ಯಾಕೆ ಮಾಡ್ತಾ ಇರ್ತಾನೆ? ಸುಖಕ್ಕೆ. ಮತ್ತು ಸುಖ ಅಂದ್ರೆ ಏನು? ಇದೇ ಅಲ್ಲ. ಅನೇಕ ಪ್ರಕಾರದ ಭ್ರಷ್ಟತೆಗಳು ಧರ್ಮದಲ್ಲಿ ಬಂದು ಸೇರ್ಕೊಂಡ್ಬಿಡ್ತು. ಇದಕ್ಕೆ ಒಂದೇ ಕಾರಣ ಏನು? ಸುಖ ಅಂದ್ರೆ ಏನು ತಿಳಿಲಿಲ್ಲ ನಾವು. सुख माने होता है सतत, चाहे परिस्थिति कोई भी हो, चाहे कहीं पर भी जन्म हुआ हो, बड़ कुटुंबनो ಶ್ರೀಮಂತ ಕುಟುಂಬನೋ,
ನಿರೋಗಿ ಕಾಯನೋ ಅಥವಾ ಅತ್ಯಂತ ರೋಗಮಯ ಶರೀರವೋ, ಸ್ತ್ರೀ ಜನ್ಮವೋ ಪುರುಷ ಜನ್ಮವೋ, कर्नाटकದಲ್ಲಿ जन्मानो बिहारದಲ್ಲಿ जन्मानो, कुछ नहीं, सुख सतत, उसको कहते हैं सत सुख. ಆದರೆ ಇವತ್ತಿನ ಯಾವ ಸುಖ ಇದೆ, ಯಾವುದಕ್ಕೆ ಹ್ಯಾಪಿನೆಸ್ ಅಂತ ಕರೆದು ಬಿಡ್ತೇವೆ, ಅದಂತೂ ದುಃಖ ಮಾತ್ರ ಇದೆ. ವಾ ಸುಖ ನೈ ಹೈ. ಮೇಲ್ಮೇಲಿಂದ ಸುಖ ಅಂತ ಕಾಣಿಸ್ತಾ ಇದೆ, ಎಲ್ಲರೂ ಓಡಿ ಹೋಗ್ತಾ ಇದ್ದಾರೆ. ಬೋಲು ಕಿತನಿ ವಿಚಿತ್ರ ಬಾತ್ ಹೈ. ಎಲ್ಲರೂ ಓಡಿ ಹೋಗ್ತಾ ಇದೀವಿ ತಾನೆ, ಎಲ್ಲಿಗೆ? ಅಲ್ಲಿ ಹ್ಯಾಪಿನೆಸ್ ಸಿಗುತ್ತೆ ಅಂತ. ಮತ್ತೆ ಸಿಗೋದೇನಿದೆ? ದುಃಖ. तो ಆಚಾರ್ಯರು ಶಬ್ದ ಏನು ಉಪಯೋಗಿಸಿದ್ರು? ಸತ್ ಸುಖ. ಇಲ್ಲಾಂದ್ರೆ ಅರ್ಹಂತರ ಕಡೆಗೆ ಬರೋದಿಲ್ಲ ಇವನು. तो ಸತ್ ಸುಖ ಯಾರಿಗೆ ಬೇಕಾಗಿದೆ ಅವನಿಗೆ ಮಾತ್ರ ಉಪದೇಶ ಇದೆ. तुम्हें यदि अभी भी हैप्पीनेस के पीछे भागना है, तब उपदेश तुम्हारे लिए नहीं है. जिसको सच्चा सुख चाहिए हो, सत्य सुख चाहिए हो, उसको उपदेश.